ರಾತ್ರಿ 10 ಗಂಟೆಗೆ ಲೈಟ್ ಆಫ್ ಮಾಡಿ ನಿದ್ದೆ ಮಾಡೋದು ನಮ್ಗೆ ಸಹಜ. ಆದ್ರೆ ಭೂಮಿ ಮೇಲೆ ಒಂದು ಜಾಗ ಇದೆ, ಅಲ್ಲಿ ರಾತ್ರಿ ಕೇವಲ 40 ನಿಮಿಷಗಳು ಮಾತ್ರ ಇರುತ್ತೆ. ಉಳಿದ 23 ಗಂಟೆ 20 ನಿಮಿಷ ಸೂರ್ಯ ಆಕಾಶದಲ್ಲೇ ಇರ್ತಾನೆ. ಯಾವ್ದು ಗೊತ್ತಾ ಆ ದೇಶ? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮ್ಗೆಲ್ಲ ಸಾಮಾನ್ಯವಾಗಿ ಸಂಜೆ 6-7 ಗಂಟೆ ಆಗ್ತಿದ್ದಂಗೆ ಕತ್ಲಾಗತ್ತೆ. ರಾತ್ರಿ ಬಂದ್ರೆ ಎಲ್ಲೆಡೆ ಕತ್ತಲು ಆವರಿಸಿ ಜನರು ನಿದ್ದೆಗೆ ಜಾರ್ತಾರೆ. ಆದ್ರೆ ಭೂಮಿಯ ಮೇಲೊಂದು ದೇಶದಲ್ಲಿ ಈ ನಿಯಮವೇ ಅನ್ವಯಿಸೋದಿಲ್ಲ. ಅಲ್ಲಿ ರಾತ್ರಿ ಅವಧಿ ಕೇವಲ 40 ನಿಮಿಷ ಮಾತ್ರ. ಉಳಿದ ಸಮಯ ಪೂರ್ತಿ ಸೂರ್ಯನ ಬೆಳಕು ಇರತ್ತೆ. ರಾತ್ರಿ 11 ಗಂಟೆ ಆದ್ರೂ ಹಗಲಿನಂತೆನೆ ಬೆಳಕು ಕಾಣಿಸುತ್ತೆ. ಈ ಅಪರೂಪದ ಪ್ರಕೃತಿ ವೈಚಿತ್ರ್ಯವನ್ನ ಮಿಡ್ ನೈಟ್ ಸನ್ ಅಥವಾ ಅರ್ಧರಾತ್ರಿಯ ಸೂರ್ಯ ಅಂತ ಕರೀಲಾಗತ್ತೆ. ಇದು ಎಲ್ಲಿ ನಡೆಯುತ್ತೆ ಗೊತ್ತಾ? ಈ ಅದ್ಭುತ ದೃಶ್ಯವನ್ನ ಕಾಣಬಹುದಾದಂತಹ ದೇಶ ಅಂದ್ರೆ ಅದು ನಾರ್ವೆ. ಉತ್ತರ ಯುರೋಪ್ನಲ್ಲಿರುವಂತಹ ಈ ದೇಶದ ಬಹುಭಾಗವು ಆರ್ಕ್ಟಿಕ್ ಸರ್ಕಲ್ ನಿಂದ ಮೇಲಿರೋದ್ರಿಂದ ಬೇಸಿಗೆಯ ತಿಂಗಳುಗಳಲ್ಲಿ ಸೂರ್ಯ ಸಂಪೂರ್ಣವಾಗಿ ಮುಳುಗೋದಿಲ್ಲ. ಯಾಕೆ ಹೀಗಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ. ಇದಕ್ಕೆ ಕಾರಣ ಭೂಮಿಯ 23.5 ಡಿಗ್ರಿ ಓರೆಯಾದಂತಹ ಅಕ್ಷ. ಭೂಮಿ ಸೂರ್ಯನ ಸುತ್ತ ಸುತ್ತುವಾಗ ಉತ್ತರ ಧ್ರುವವು ಕೆಲವು ತಿಂಗಳುಗಳ ಕಾಲ ಸೂರ್ಯನ ಕಡೆಗೆ ವಾಲಿರುತ್ತೆ. ಇದರಿಂದ ಆರ್ಕ್ಟಿಕ್ ವಲಯದ ಮೇಲಿರುವಂತಹ ಪ್ರದೇಶಗಳಲ್ಲಿ ಸೂರ್ಯ ಸಂಪೂರ್ಣವಾಗಿ ಅಸ್ತಂಗತವಾಗದೆ ದಿನವಿಡೀ ಗೋಚರಿಸ್ತಾನೆ. ಯಾವ ಸಮಯದಲ್ಲಿ ಕಾಣಬಹುದು ಅಂತ ನೋಡೋದಾದ್ರೆ, ಪ್ರತಿ ವರ್ಷ ಮೇ ತಿಂಗಳ ಮಧ್ಯಭಾಗದಲ್ಲಿ ಜುಲೈ ಕೊನೆಯವರೆಗೆ ನಾರ್ವೆಯ ಹಲವು ಪ್ರದೇಶಗಳಲ್ಲಿ ಈ ಮಿಡ್ ನೈಟ್ ಸನ್ ಅನ್ನ ಕಾಣಬಹುದು. ಉತ್ತರ ನಾರ್ವೆಯ ಹ್ಯಾಮರ್ ಫೆಸ್ಟ್ ನಗರದಲ್ಲಿ ಬೇಸಿಗೆಯಲ್ಲಿ ಕೇವಲ 40 ನಿಮಿಷ ಮಾತ್ರ ಸೂರ್ಯ ದಿಗಂತದ ಕೆಳಗೆ ಹೋಗುವಂತೆ ಕಾಣುತ್ತೆ. ನಂತರ ಮತ್ತೆ ಬೆಳಕು ಹೆಚ್ಚಾಗತ್ತೆ. ನಾರ್ವೆಯ ಅತ್ಯಂತ ಉತ್ತರ ಭಾಗದಲ್ಲಿರುವಂತಹ ಸ್ವಾಲ್ಬಾರ್ಡ್ ದ್ವೀಪ ಸಮೂಹದಲ್ಲಿ ಇನ್ನೂ ವಿಚಿತ್ರವಾದ ಪರಿಸ್ಥಿತಿ ಕಂಡು ಬರುತ್ತೆ. ಇಲ್ಲಿ ಸುಮಾರು ಏಪ್ರಿಲ್ ಅಂತ್ಯದಿಂದ ಆಗಸ್ಟ್ ಅಂತ್ಯದವರೆಗೆ ಸೂರ್ಯ ಅಸ್ತಂಗತವಾಗುವುದೇ ಇಲ್ಲ. ನಂತರ ಅಕ್ಟೋಬರ್ ಅಂತ್ಯದಿಂದ ಫೆಬ್ರವರಿ ಮಧ್ಯಭಾಗದವರೆಗೂ ಕೂಡ ಸೂರ್ಯ ಉದಯಿಸುವುದೇ ಇಲ್ಲ. ಅಂದ್ರೆ ನಿರಂತರವಾಗಿ ಹಗಲು ಮತ್ತೆ ನಿರಂತರ ಕತ್ತಲೆ ಆಗುವಂತಹ ಅನುಭವವನ್ನ ನಾವು ನೋಡಬಹುದು. ಇಲ್ಲಿ ಜನರ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಒಂದು ಕ್ವೆಶ್ಚನ್ ಬರುತ್ತೆ. ಇಂತಹ ಪ್ರದೇಶಗಳಲ್ಲಿ ಜನರು ಸಮಯವನ್ನ ಸೂರ್ಯನ ಬೆಳಕಿನ ಆಧಾರದಲ್ಲಿ ಅಲ್ಲ, ಗಡಿಯಾರದ ಆಧಾರದ ಮೇಲೆ ನಿರ್ವಹಿಸ್ತಾರೆ. ನಿರಂತರ ಬೆಳಕಿನಿಂದ ನಿದ್ರೆಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮನೆಗಳಲ್ಲಿ ಬ್ಲಾಕ್ ಔಟ್ ಕರ್ಟನ್ ಗಳನ್ನ ಬಳಸ್ತಾರೆ. ಶಾಲೆಗಳು, ಕಚೇರಿಗಳು ಮತ್ತೆ ವ್ಯಾಪಾರ ಸಂಸ್ಥೆಗಳು ಸಹ ನಿಗದಿತ ಸಮಯದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತೆ. ಪ್ರವಾಸಿಗರ ಸ್ವರ್ಗ ಅಂತಾನೆ ಹೇಳ್ಬಹುದು ಇದನ್ನ. ಯಾಕಂದ್ರೆ ಮಿಡ್ ನೈಟ್ ಸನ್ ಅನ್ನ ವೀಕ್ಷಿಸಲು ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ನಾರ್ವೆಗೆ ಭೇಟಿಯನ್ನ ಕೊಡ್ತಾರೆ. ಮಧ್ಯರಾತ್ರಿಯಲ್ಲೂ ಟ್ರೆಕ್ಕಿಂಗ್, ಬೋಟಿಂಗ್, ಸೈಕ್ಲಿಂಗ್ ಹಾಗೂ ಛಾಯಾಗ್ರಹಣ ಮಾಡುವಂತಹ ಅನುಭವ ಪ್ರವಾಸಿಗರಿಗೆ ಒಂದು ಮರೆಯಲಾಗದಂತಹ ನೆನಪಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇದು ಬಹಳಷ್ಟು ಜನ ಈ ಕಡೆ ಭೇಟಿ ಕೊಡ್ತಾರೆ, ಎಸ್ಪೆಷಲಿ ಈ ಸೀಸನ್ ನಲ್ಲಿ. ಮತ್ತೆ ಚಳಿಗಾಲದಲ್ಲಿ ನಡೆಯುವಂತಹ ಮತ್ತೊಂದು ಅದ್ಭುತ ಏನ್ ಗೊತ್ತಾ? ಚಳಿಗಾಲದಲ್ಲಿ ಇದೇ ಪ್ರದೇಶ ಸಂಪೂರ್ಣವಾಗಿ ಕತ್ಲೆ ಆಗತ್ತೆ. ಆದ್ರೆ ಆ ಸಮಯದಲ್ಲಿ ಆಕಾಶದಲ್ಲಿ ಹಸಿರು ನೇರಳೆ ಮತ್ತೆ ಗುಲಾಬಿ ಬಣ್ಣಗಳಲ್ಲಿ ಮಿನುಗುವಂತಹ ನಾರ್ದರ್ನ್ ಲೈಟ್ಸ್ ಕಾಣಿಸ್ಕೊಳ್ಳುತ್ತೆ. ಈ ಪ್ರಕೃತಿ ವಿಸ್ಮಯವನ್ನ ನೋಡೋದಕ್ಕೆ ವಿಶ್ವದ ನಾನಾ ಭಾಗಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸ್ತಾರೆ. ನಾರ್ವೆ ಮಾತ್ರ ಅಲ್ಲ, ಇದೇ ರೀತಿಯ ಮಿಡ್ ನೈಟ್ ಸನ್ ಅನ್ನ ಸ್ವೀಡನ್, ಫಿನ್ಲ್ಯಾಂಡ್ ಮತ್ತೆ ಐಸ್ಲ್ಯಾಂಡ್, ಅಲಸ್ಕಾ ಅಂದ್ರೆ ಅಮೆರಿಕ, ಕೆನಡಾ ಹಾಗೂ ರಷ್ಯಾದ ಕೆಲವು ಉತ್ತರ ಭಾಗಗಳಲ್ಲಿ ನಾವು ನೋಡಬಹುದು. ಆದ್ರೆ ಈ ಅದ್ಭುತ ಅನುಭವಕ್ಕೆ ನಾರ್ವೆ ವಿಶ್ವದ ಅತ್ಯಂತ ಜನಪ್ರಿಯ ತಾಣಗಳಲ್ಲಿ ಒಂದಾಗಿರುವಂಥದ್ದು. ಒಟ್ಟಿನಲ್ಲಿ ಭೂಮಿಯ ಅಕ್ಷದ ಓರೆ ಮತ್ತೆ ಅದರ ಪರಿಕ್ರಮಣದ ಪರಿಣಾಮವಾಗಿ ಉಂಟಾಗುವಂತಹ ಈ ಪ್ರಕೃತಿ ವೈಚಿತ್ರ್ಯ ವಿಜ್ಞಾನಕ್ಕೂ ಪ್ರವಾಸೋದ್ಯಮಕ್ಕೂ ಒಂದು ಅದ್ಭುತವಾದಂತಹ ಕೊಡುಗೆಯಾಗಿದೆ. ರಾತ್ರಿ ಇದ್ರೂ ಕತ್ಲೆ ಇಲ್ಲ ಎಂಬ ಅನುಭವವನ್ನ ಒಮ್ಮೆಯಾದ್ರೂ ನೋಡ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಪ್ರವಾಸಿಗನಲ್ಲೂ ಮೂಡಿಸುವಂತಹ ಸ್ಥಳನೇ ನಾರ್ವೆ. ಸೊ ಹಾಗಾಗಿ ಇಲ್ಲಿ 23 ಗಂಟೆ ಸೂರ್ಯ ಮುಳುಗೋದೇ ಇಲ್ಲ. ಹಾಗಾಗಿ ನಿಮ್ಗೆ ಯಾವಾಗ ಸಾಧ್ಯ ಆದ್ರೆ ಒಂದ್ಸಲ ನಾರ್ವೆಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.